ಈ ಕೆಲವರು ಮಾತಾಡ್ತಾರೆ ನೋಡಿ, ಈ ಮಾತಾಡೋದ್ರಲ್ಲೇ ಒಂದು ವಿಚಿತ್ರವಾಗಿ ಮಾತಾಡ್ತಾರೆ. ಹಣನ್ಮಾಮ ಅವನು ಎಲ್ಲ ಸರಿ, ಆದರೆ ಒಂದು ಮಾತ್ರ ಅವನದು ಒಪ್ಪಿಗೆ ಆಗಲ್ಲ. ಅದು ಯಾರು, ಏನು, ಎಲ್ಲಿ, ಯಾತಕ್ಕೆ ಎಲ್ಲ ಬಿಟ್ಬಿಡ್ತಾನೆ. ನಿಮ್ಮ ಹತ್ರ ಹೇಳಬೇಕು ಅಂತ ಬಂದೆ, ಅವನು ಎಲ್ಲ ಸರಿ, ಆದರೆ ಅವನು ಒಂದು ಮಾತ್ರ ನನಗೆ ಹಿಡ್ಸಲ್ಲ. ಯಾವುದೀಗ ಹಿಡ್ಸಲ್ಲ ಅನ್ನೋದು ಒಂದು ಹೇಳಿಬಿಟ್ಟಿದ್ದರೆ ಇಷ್ಟೊಂದು ಮಾತೇ ಬೇಕಿರಲಿಲ್ಲ. ಆದರೆ ಯಾವುದು ಅಂತ ಹೇಳಬೇಕಲ್ಲ ಅಂದರೆ, ಅಲ್ಲ ಏನು ಗೊತ್ತಾ ಅಂದ, ಗೊತ್ತಿಲ್ವಲ್ಲ. ಅಲ್ಲ ಸಿಟ್ಟು ಬರುತ್ತಾನೆ, ನನಗೆ ಯಾಕೆ ಸಿಟ್ಟು ಬರುತ್ತೋ, ಹೇಳ್ದಲ್ಲಿದ್ದರೆ ಸಿಟ್ಟು ಬರುತ್ತೆ, ಹೇಳುಂದೆ. ಅವನೇನು ಗೊತ್ತಾ, ಎಲ್ಲೇ ಹೋಗಲಿ ಅವನ ಹೆಂಡತಿನ ಬಿಟ್ಕೊಡಲ್ಲ, ನಿನಗೆ ಯಾಕೆ ಬಿಟ್ಟುಕೊಡ್ಬೇಕು. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಎಷ್ಟು ವಕ್ರವಾಗಿ ಮಾತಾಡ್ತೀವಿ ನಾವು. ಅವನ ಹೆಂಡತಿನ ಬಿಟ್ಕೊಡಲ್ಲ ಅಂತಂದರೆ ಏನು ಅರ್ಥ ಅಂದರೆ, ಅವನ ಕುಟುಂಬದ ಜೊತೆಲೇ ಬರ್ತಿರ್ತಾನೆ. ಅವ್ನು ನೋಡಿ ಅವಿನಾಭಾವ ಸಂಬಂಧ, ಅದೇ ಬಿಟ್ಕೊಡೋದಿಲ್ಲ ಅನ್ನೋದಕ್ಕಂದೆ. ಅವನು ಬಿಟ್ಕೊಡೋದಾದರೆ ಅವನು ಮದುವೆ ಯಾಕೆ ಆಗಬೇಕು, ಏನು ಬದುವಂತ ನಿನಗೆ ಅರ್ಥ ಆಗೋದಿಲ್ವಾ ಅಂದು. ಅದಕ್ಕೆ ಜೀವನೋತ್ಸಾಹದಲ್ಲಿ ಇನ್ನೊಬ್ಬರ ಜೀವನೋತ್ಸಾಹವನ್ನು ಕಳೆದು ಬಿಡ್ತೀನಿ. ಅದಕ್ಕೆ ನಮ್ಮ ಮಕ್ಕಳಿಗೆ ನಾನು ತಮಾಷೆ ಮಾಡ್ತಿರ್ತೀನಿ, ತಂದೆ ತಾಯಿಗಳು ನಿಮಗೆ ಸುಂದರವಾದ ರೂಪ ಕೊಟ್ಟಿದ್ದಾರೆ, ಒಪ್ಕೊಳ್ತೀರಾ ನೀ. ಈಗ ನಮ್ಮ ಗಾಯತ್ರಿ ಮಗಳನ್ನೇ ಕೇಳ್ತೀನಿ, ತಂದೆ ತಾಯಿಗಳಿಗೆ ಸುಂದರವಾದ ರೂಪ ಕೊಟ್ಟಿದ್ದಾರೆ, ನೀವು ಒಪ್ಕೊಳ್ತೀಯಾ? ನೋಡಿ, ಒಪ್ಕೊಳ್ತೀನಿ ಎಂದು. ಹಾಗಿದ್ದ ಮೇಲೆ ತಂದೆ ತಾಯಿಗಳು ನಿಮಗೆ ಸುಂದರವಾದ ರೂಪ ಕೊಟ್ಟಿದ್ದಾರೆ, ಅದು ಅವರು ಕೊಟ್ಟ ಕಾಣಿಕೆ. ತಂದೆ ತಾಯಿಗಳಿಗೆ ನೀವೇನು ಕೊಡಬೇಕು? ವಾಟ್ ಈಸ್ ಯುವರ್ ರೀಪೇಮೆಂಟ್ ಯುವರ್ ಓನ್ ಪೇರೆಂಟ್ಸ್? ಏನು ಹೇಳ್ತಾರೆ ಹುಡುಗರು? ಕಾರ್ ತೆಕ್ಕೊಡ್ಬೇಕು, ಮನೆ ಕಟ್ಕೊಡ್ಬೇಕು. ನಾವೊಂದು ಅರ್ಥ ಮಾಡಿಕೊಳ್ಬೇಕು, ಭಾರತ ದೇಶದ ಈ ಮಣ್ಣಿನ ಸಂಸ್ಕೃತಿ ಎಷ್ಟು ಮಟ್ಟಿಗೆ ಅದ್ಭುತವಾಗಿದೆ ಅಂದರೆ, ಜೀವನೋತ್ಸಾಹದಲ್ಲಿ ನಾನು ಸೈಂಟ್ ಲೂಯಿಸ್ನಲ್ಲಿ ಹೇಳ್ತಾ ಇದ್ದಾಗ ಅಲ್ಲಿಯ ಮೇಯರ್ ಕಣ್ಣಲ್ಲಿ ನೀರಾಕಿ ಗೊಳಗೊಳೋ ಅಂತ ಹತ್ತಿಬಿಟ್ಟ. ನಾ ಹೇಳಿದ್ದು ಕನ್ನಡದ ಪದ್ಯ, ಅಂಬಾತಾನೆಯ ಮುದ್ರಾಡಿ ಹೆಬ್ರಿ ಅವರದ್ದು ಒಂದು ಪದ್ಯ ಅಲ್ಲಿ ಹೇಳಿದೆ. ಅವನು ಮೇಯರ್ ಅಂತ ನನಗೆ ಗೊತ್ತಿಲ್ಲ, ಅವನು ಹೀಗೆ ಅಂದ್ಕೊಂಡು ಬರ್ತಾ ಇದ್ದ. ನಮ್ಮವರುಗಳೆಲ್ಲ ಅಲ್ಲಿ 1,500 ಜನ ಸೇರಿದ್ದಾರೆ, ಒಂದು ವೆಂಕಟರಮಣನ ಗುಡಿ. ಅಲ್ಲಿ ಬರುವಾಗ ಅವನು ಬರ್ತಾ ಇದ್ದಾನೆ ಮಧ್ಯದಲ್ಲಿ. ನಮ್ಮವ್ರು ಯಾರಾದರೂ ಹೋಗಿ ಅವನ್ನ ಕರೆದು, ಈಗ ನಮ್ಮ ರಾಘಣ್ಣ ಹೆಸರು ಮರೆತರೂ ಮತ್ತೆ ಬಂದು, ನಾನು ಇವ್ರನ್ನೇ ಮರ್ತಿದ್ದೆ, ಇವ್ರು ಹೂವು ಕೊಟ್ಟೆ ಅನ್ನೋ ನೆನಪಿನಲ್ಲಿ ನಾವಿರುವಾಗ, ನಮ್ಮ ಭಾರತೀಯರು ಅಲ್ಲಿಗೆ ಹೋದಾಗ ಎಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಅವ್ನು ಮಧ್ಯೆ ಬರ್ತಾ ಇದ್ದ, ಹಿಂಗೆ ಅಂದ್ಕೊಂಡು. ನನಗೇನು ಮಾಡಿದರು ಅಂತಂದರೆ, ಅಲ್ಲಿ ನಮ್ಮ ತಮಿಳಿನಲ್ಲಿ ಒತ್ತರು ಪೈಸಾ ಕೊಡ್ಕಲೆ ಎಲ್ಲ ಹಿಂಗೆ ಇರ್ಕ, ಕಡನ್ ಪಣ್ಣಿ ಕೋವಿಲ್ ಕಟ್ಟಿ ವಚ್ಚಿರ್ಕೋ, ಕಡನ್ ತೀತ್ರಣೋ, ಅದಕ್ಕೆ ಎದಾನ ಸೊಲ್ಲಂಗ್ಲೇ ಇಲ್ಲ. ಎಲ್ಲ ಬರ್ತಾರೆ ಜನ, ಏನೂ ಕೊಡೋದೇ ಇಲ್ಲ. ದೇವಸ್ಥಾನವನ್ನು ಸಾಲದಲ್ಲಿ ಕಟ್ಟಿದ್ದೀವಿ, ಸಾಲ ತೀರಿಸೋದಕ್ಕೆ ಕಾಂಟ್ರಿಬ್ಯೂಷನ್ ಕೊಡೋ ಹಾಗೆ ನೀವೇನಾದರೂ ದಯವಿಟ್ಟು ಅವ್ರಿಗೊಂದಿಷ್ಟು ಹೇಳಿ ಎಂದು. ತೆಲುಗು ಅವರು ಬಂದರು. అయితే మీరు చెప్తే పర్వాలేదు, అయితే కన్నడం చెప్తావు కదా, తెలుగు చెప్పండి ಇದು. ನೀವು ಕನ್ನಡದಲ್ಲಿ ಹೇಳ್ತಿರಲ್ವ, ತೆಲುಗುನೂ ಹೇಳಿ ಇದು. ಹಿಂದಿ ಅವನು ಬಿಡ್ತಾನ, आप हिंदी जानते हैं? हाँ थोड़ा थोड़ा जानते हैं, हिंदी में बताइए. ಆಯಿತು, ಎಲ್ಲರ ಮಧ್ಯೆ ನಿಂತೆ. ನಾನು ಏನು ಮಾಡೋದು, ಎಲ್ಲ ನಿಂತ್ಕೊಂಡು ಇಂಗ್ಲೀಷಿಗೆ ಬಿಟ್ಟೆ. ಆ ಪದ್ಯ ಎಷ್ಟು ಮಟ್ಟಿಗಿದೆ ಅಂತಂದರೆ, ನನಗೇನು ಬೇಕೆಂದು ನನಗೆಷ್ಟು ಸಾಕೆಂದು ನಿನಗಿಂತ ಚೆನ್ನಾಗಿ ಬಲ್ಲಿದರ ಕಾಣೆ, ನನಗೆ ನೀನಲ್ಲದೆ ಇನ್ನಾರು ತಾಯಿ ತಂದೆ ಘನ ಮಹಿಮ ಶ್ರೀರಾಮ ಇಡುವೆ ನಿನ್ನಾಣೆ. ಈ ಪದ್ಯನ ನಾನು ಹರಕು ಮುರುಕು ಇಂಗ್ಲೀಷ್ನಲ್ಲಿ ಹೇಳಿದೆ. ವಾಟ್ ಐ ವಾಂಟ್ ಟು ಆಸ್ಕ್, ದಟ್ ಒನ್ ಐ ಡೋಂಟ್ ನೋ. ವಾಟ್ ಐ ವಾಂಟ್ ಟು ಗಿವ್, ದಟ್ ಒನ್ ಯು ನೋ. ಇಟ್ ಈಸ್ ಮೈ ಪ್ರೇಯರ್, ಪ್ಲೀಸ್ ಗಿವ್ ಮೀ ಅಂತ ಹೇಳ್ತಾರೆ ಅಂತ ಹೇಳ್ಕೊಂಡು ಬಂದೆ. ಅವನು ಬರ್ತಾನೇ ಇದ್ದ. ಆ ಕಡೆ ಸಾಲಿದೆಯಲ್ಲ, ನಮ್ಮ ರಾಘಣ್ಣ ಹೇಳಿದಾಗೆ, ನಮ್ಮ ಗಾಯತ್ರಿ ಹೇಳಿದಾಗೆ, ಜೀವನೋತ್ಸಾಹ ಅಂತಂದರೆ ನೋಡಿ ಅದರಲ್ಲಿದೆ. ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಇದನ್ನು ನಾವು ನೆನಪು ಮಾಡಬೇಕು. ಆ ಪದ್ಯದಲ್ಲಿ ಎಷ್ಟು ಮಟ್ಟಿಗಿದೆ ಅಂದರೆ, ಕಡೇ ಪದ್ಯ ತಗೊಳ್ಳಿ, 5-6 ಪದ್ಯ ಇದೆ. ನನಗಾಗಿ ಯಾರನ್ನು ಯಾಚಿಸಲು ಬಿಡಬೇಡ, ನನಗಾಗಿ ಯಾರನ್ನು ಯಾಚಿಸಲು ಬಿಡಬೇಡ, ಮನವ ಮಸಣವ ಮಾಡಿ ಗತಿಗೆಡಿಸಬೇಡ. 3ನೇದು, ನನ್ನ ಮುಂದೆ ಕಿರಿಯರ ಕಣ್ಣು ಮುಚ್ಚಿಸಬೇಡ, ಇನಿತೆನ್ನ ಪ್ರಾರ್ಥನೆಗೆ ಒಲ್ಲೆಯನಬೇಡ, ನನಗೇನು ಬೇಕೆಂದು ನನಗೆಷ್ಟು ಸಾಕೆಂದು ನಿನಗಿಂತ ಚೆನ್ನಾಗಿ ಬಲ್ಲಿದರ ಕಾಣೆ. ಡಸಂಟ್ ವಾಂಟ್ ಟು ಡೈ ಇನ್ ಫ್ರಂಟ್ ಆಫ್ ಮೈ ಓನ್ ಐಸ್ ಮೈ ಚಿಲ್ಡ್ರನ್. ಓ ಮೈ ಗಾಡ್, ಯು ಪ್ಲೀಸ್ ಸೇವ್ ಮೀ. ಅವನು ಗೊಳಗೊಳಗೊಳ ಅಂತ ಹತ್ತುಬಿಟ್ಟ. ನಾನು ವೈ ಯು ಆರ್ ವೀಪಿಂಗ್ ಅಂದು. ಓ ಫ್ಯಾಂಟಾಸ್ಟಿಕ್ 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 ಅಂತಾನೆ.
ನನಗೆ ಯಾಕೆ ಹಿಂಗೆ ಅಂತಾನೆ ನನಗೂ ಅರ್ಥ ಆಗಲಿಲ್ಲ. ಆಮೇಲೆ ವೈ ವಾಟ್ ಈಸ್ ಫೆಂಟಾಸ್ಟಿಕ್ ಅಂದೆ. ಇಂಡಿಯನ್ ಪೀಪಲ್ಸ್ ಆರ್ ವೆರಿ ಲಕ್ಕಿ, ವೆರಿ ಲಕ್ಕಿ. ಡಿಡ್ ಯು ಹ್ಯಾವ್ ಮಚ್ ಮೋರ್ ಪೋಯಮ್ ಇನ್ ಯುವರ್ ಮೆಮೊರಿ ಅಂದ. ಯಾ ಅಂದೆ. ವಾಹ್ ವಾಹ್, ಹೂ ರೋಟ್ ದಿಸ್ ಒನ್ ಅಂದ. ಅಂಬಾತನೆಯ ಮುದ್ರಾಡಿ ಅಂತ ಹೇಗೆ ಹೇಳಲಿ, ಕೆಂಗಲ್ ಹನುಮಂತಯ್ಯ ಅನ್ನೋಕ್ಕೆ ರೆಡ್ ಮಂಕಿ ರೋಡ್ ಅಂತ ನಮ್ಮ ಅದೆಲ್ಲ ಇಂಗ್ಲೀಷ್ ಮಾಡೋಕ್ಕಾಗೋದಿಲ್ಲ. ನಾನು ಒಂದು ಹೆಣ್ಮಗನ ಕೇಳಿದೆ, ಆರ್ ಯು ಇನ್ ಜಾಬ್ ಅಂದೆ. ಯಾ ಅಂದರು. ಓಕೆ, ಯಾರ ಇದರ್ ಇನ್ ಇಂಡಿಯನ್ ಕೊಲಾಬ್ರೇಷನ್ ಆರ್ ಫಾರಿನ್ ಕೊಲಾಬ್ರೇಷನ್? ಐ ಆಮ್ ಇನ್ ಫಾರಿನ್ ಕೊಲಾಬ್ರೇಷನ್. ಓಕೆ, ವಾಟ್ ಈಸ್ ಯುವರ್ ಆಕ್ಯುಪೇಷನ್ ಅಂದೆ. ಸೇಲ್ಸ್ ಗರ್ಲ್. ಓಹ್ ಓ, ಗುಡ್ ಗುಡ್, ಸೇಲ್ಸ್ ಗರ್ಲ್. ವಾಟ್ ಈಸ್ ಯುವರ್ ಮದರ್ ಟಂಗ್ ಅಂದೆ. ಕನ್ನಡ ಅಂದೆ. ಇವಾಗ ಕರ್ಮುವೆ ಮೊದಲೇ ಹೇಳಬಾರ್ದಿತ್ತೆ ನಮ್ಮ ಕನ್ನಡ ಅಂಥೇಳಿ. ಸೇಲ್ಸ್ ಗರ್ಲ್ ಅನ್ನೋದಕ್ಕೆ ಕನ್ನಡ ಏನು? ಐ ಕಾಂಟ್ ಸ್ಪೀಕ್ ಕನ್ನಡ ಫ್ಲೂಯೆಂಟ್ಲಿ ಅಂದು. ಈ ಯಕ್ಷಗಾನದಲ್ಲಿ ಹಿಂಗೆ ಕುಣಿತೀವಿ ನೋಡಿ, ಹಾಗೆ ಹೆಣ್ಮಕ್ಳು ಐ ಕಾಂಟ್ ಪ್ರೊನೌನ್ಸ್ ಕನ್ನಡ ಫ್ಲೂಯೆಂಟ್ಲಿ. ನಾನಂದೆ ಓಕೆ, ಬಟ್ ಮದರ್ ಟಂಗ್ ಅನ್ನೋದು ನಿಂಗೆ ಅರ್ಥ ಆಗಬೇಕಲ್ಲ ಅಂದು. ಅವ್ಳು ಸಿಟ್ಟು ಮಾಡಿಕೊಂಡು ಓಕೆ ಯು ಟೆಲ್ ಮಿ ವಾಟ್ ಈಸ್ ಇನ್ ಕನ್ನಡ ಅಂದು. ಯಾವುದಕ್ಕೆ ಅಂದು. ಸೇಲ್ಸ್ ಗರ್ಲ್ ವಾಟ್ ಈಸ್ ಇನ್ ಕನ್ನಡ ಅಂದು. ಮಾರಮ್ಮ ಅಂದು. ಮಾರಮ್ಮ, ಅಲ್ಲೂ ಅಮ್ಮ ಅಂತ ಗೌರವ ಕೊಟ್ಟಿದ್ದೇವೆ ಹೊರತು ಮಾರಮ್ಮ ಅನ್ನೋ ಪದಕ್ಕೆ ಸೇಲ್ಸ್ ಗರ್ಲ್. ನಮ್ಮ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ಬಿಟ್ಟು ಕನ್ನಡನೂ ಇಲ್ಲ ಇದೂ ಇಲ್ಲ ಅಂದ್ರಲ್ಲ ನಮ್ಮ ದಿವಾಕರು. ಒಂದು ರೋಗ ಬಡ್ಕೊಳ್ಳೋದಕ್ಕೆ ಇಂಗ್ಲೀಷ್ನಲ್ಲಿ ಹೋಗಿ ಹೇಳ್ತೀವಲ್ರಿ, ಜೀವನೋತ್ಸಾಹ ಎಲ್ಲಿ ಬರುತ್ತೆ? ಯು ಆರ್ ಸ್ಟಡಿಂಗ್ ಇನ್ ಇಂಗ್ಲೀಷ್ ಮೀಡಿಯಮ್, ಯು ನೋ ಎನಿ ಪ್ರಾಬ್ಲಮ್, ಸಪೋಸ್ ಇಫ್ ಯು ಆರ್ ಸಫರಿಂಗ್ ಇನ್ ಯುವರ್ ಬಾಡಿ something, yes, something pain, you straight away go to doctor and contact with him, you get an appointment and explain in detail in English ಅಂದ್ಬಿಟ್ಟು. ರೋಗ ಬಡ್ಕೊಳ್ಳೋಕ್ಕೆ ಇಂಗ್ಲೀಷಲ್ಲೇ ಹೇಳ್ಬೇಕಾ? ಕನ್ನಡ ಬಡ್ಕೊಂಡ್ರೆ ಆಗಲ್ವಾ? ಅವನು ಇಂಗ್ಲೀಷ್ ಮೀಡಿಯಮ್ ಹುಡುಗ ಹೋಗಿ ಅವ್ರು ಡಾಕ್ಟ್ರ್ ಹೇಳ್ತಾನೆ, ಸರ್ ಇಫ್ ಯು ಡೋಂಟ್ ಮೈಂಡ್ ಟು ಬಿ ಫ್ರ್ಯಾಂಕ್ ವಿತ್ ಯು, ದ ಮಾರ್ನಿಂಗ್ ಇಟ್ ಸೆಲ್ಫ್, ಐದರ್ ಬಿಲೀವ್ ಇಟ್ ಆರ್ ನಾಟ್ ಸರ್, ಇಟ್ಸ್ ಅ ಹ್ಯಾಪನ್ ಆ್ಯಂಡ್ ವಿತ್ ಮೈ ಇಗ್ನೋರೆನ್ಸ್ ಟುಡೇ ಮಾರ್ನಿಂಗ್ ಆಲ್ಸೋ ಇಟ್ಸ್ ಹ್ಯಾಪನ್ ಅಂದು. ಏನು ಅಂತಲೇ ಹೇಳಲಿಲ್ಲ. ಟುಡೇ ಮಾರ್ನಿಂಗ್ ಇಟ್ ಸೆಲ್ಫ್ ಇಟ್ಸ್ ಹ್ಯಾಪನ್ ಆ್ಯಂಡ್ ಇಟ್ಸ್ ಅ ಮಿರಾಕಲ್, ಐ ಕಾಂಟ್ ಎಕ್ಸ್ಪ್ಲೈನ್ ಅಂದ. ಔಷಧಿ ಏನು ಕೊಡ್ತಾನೆ ಡಾಕ್ಟ್ರು ಅಂದ್. ವಾಟ್ ಹ್ಯಾಪನ್ ಐ ಸೇ ಅಂದರು. ಸರ್ ಹೌ ಕ್ಯಾನ್ ಐ ಎಕ್ಸ್ಪ್ಲೈನ್ ಅಂದು. ಟೆಲ್ ಮೀ ಅಂದ. ಔಟ್ ಗೋಯಿಂಗ್ ಕಾಲ್ ಸ್ಟಾರ್ಟ್ ಆಗಿದೆ ಸರ್ ಅಂದ. ಕನ್ನಡದಲ್ಲಿ ತಿಕ್ಕ ಹರ್ಕೊಂಡಿದೆ ಅಂತಾರೆ, ಒಂದೇ ಪದ ಇಷ್ಟೊಂದು ಇಂಗ್ಲೀಷೇ. ಅದರ ಮಧ್ಯೆ ಇನ್ನೊಂದು ಹೇಳ್ದ, ಸೊ ಇನ್ ಬಿಟ್ವೀನ್ ದೇರ್ ಇಸ್ ಒನ್ ಮೋರ್ ಬಿಗ್ ಪ್ರಾಬ್ಲಮ್ ಅಂದ. ವಾಟ್ ಇಸ್ ದಟ್ ಪ್ರಾಬ್ಲಮ್? ರಿಂಗ್ ಟೋನ್ ಅಂದ. ಹೂಸು. ಇಂಗ್ಲೀಷು ಭಾಷೆ ಕಲೀರಿ, ಭಾವನೆಯಿಂದ ಯಾಕೆ ದೂರ ಹೋಗ್ತೀರಿ? ರಿಂಗ್ ಟೋನ್ ಅದನ್ನು ಸುರುಳಿ ಸುತ್ಕೊಂಡು ಹೋಗುತ್ತಾ ಹೇಳಿ? ಕನ್ನಡದ ಭಾಷೆ ಅಂತಕ್ಕಂಥದ್ದು ಭಾವನೆಗೆ ಎಷ್ಟು ಹತ್ತಿರ ಇದೆ ಅನ್ನೋದಕ್ಕೆ ಅಲ್ಲಿ ಹರ್ಕು ಮುರ್ಕು ಇಂಗ್ಲೀಷಿನ ಮೇಯರು ಹಿಂಗೆ ಅಂದ್ಬಿಟ್ಟ, ಓ ಫ್ಯಾಂಟಾಸ್ಟಿಕ್ ಅಂತಾನೆ. ನಮ್ಮ ರಾಘಣ್ಣ ಭಾಳ ಒಳ್ಳೆ ಕಾರ್ಯಕ್ರಮ ಏರ್ಪಾటు ಮಾಡಿದ್ದಾರೆ. ನಮ್ಮ ಭಾಷೆಯ ಶಕ್ತಿ ಏನು, ಜೀವನೋತ್ಸಾಹ ಏನು ಅನ್ನುವ ಶೀರ್ಷಿಕೆ ನನ್ನ ರಾಜ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಅವನು ಆ ಜೀವನೋತ್ಸಾಹ ಕಳ್ಕೊಂಬಿಟ್ಟು ಅವ್ನು ಬಂದು ಒಂದು ಮಾತು ಹೇಳ್ದ, ಕ್ಯಾನ್ ಯು ರಿಪೀಟ್ ಒನ್ಸ್ ಅಗೇನ್ ಅಂದ. ನನಗೆ ಅನ್ನಿಸ್ತು ಪರವಾಗಿಲ್ಲ, ನನ್ನ ಬಟ್ಲರ್ ಇಂಗ್ಲೀಷು ಇಷ್ಟು ಕೆಲಸ ಮಾಡುತ್ತಾ ಅಂತ. ಎಸ್ ಅಂದೆ. ತಿರುಗಿ ಹೇಳಿದೆ, ನಮ್ಮ ಮುಂದೆ ಕಿರಿಯರ ಕಣ್ಣು ಮುಚ್ಚಿಸಬೇಡ ಅಂತ. ಅವಾಗ ಒಂದು ಮಾತು ಕೇಳಿದೆ, ಹೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಇಂಡಿಯನ್ ಲೋಕಲ್ ಲ್ಯಾಂಗ್ವೇಜ್ ಅಂದೆ. ನೋ ಪ್ರಾಬ್ಲಮ್, ಐ ವಾಂಟ್ ಟು ಸರ್ಚ್ ಇನ್ ಗೂಗಲ್ ಅಂದ. ಐ ವಾಂಟ್ ಟು ಸರ್ಚ್ ಇನ್ ಗೂಗಲ್, ಮೀನಿಂಗನ್ನು ಗೂಗಲಲ್ಲಿ ಹುಡುಕ್ತೀನಿ ಇಂದ. ಹಾಗನ್ಬೇಕಾದ್ರೆ ನಾನು ಅದನ್ನು ಹೇಳಿದರೆ, ವೈ ಯು ಆರ್ ಆಸ್ಕಿಂಗ್ ಪರ್ಟಿಕ್ಯುಲರ್ಲಿ ದಿಸ್ ಸೆಂಟೆನ್ಸ್ ಅಂದೆ. ಇಟ್ಸ್ ಮೈ ಫೇಟ್ ಅಂತಾನೆ. 5,000 ಜನ ಇದ್ದಾರೆ. ನಾನು ಏನು ಯಾಕೆ ಅಂದೆ. ವೈ ವಾಟ್ ಈಸ್ ರಾಂಗ್ ಅಂದೆ. ನೋಡಿ, ಆ ದೇವಸ್ಥಾನ ಪಕ್ಕದಲ್ಲಿ, ಸೇಂಟ್ ಲೂಯಿಸಿನ ದೇವಸ್ಥಾನದ ಪಕ್ಕದಲ್ಲಿ, ಈಗ ಕಿಟಕಿ ಒಳಗೆ ಹೇಗೆ ಪಕ್ಕದ್ದು ನಿಮಗೆ ಈ ತೋಟ ಈ ಬಯಲು ಕಾಣುತ್ತೋ, ಅಲ್ಲಿ ಒಂದು ವೃದ್ಧಾಶ್ರಮ ಇದೆ. ಅವ್ರ ತಂದೆ ತಾಯಿನ ವೃದ್ಧಾಶ್ರಮದಲ್ಲಿ ಬಿಟ್ಬಿಟ್ಟಿದ್ದಾನೆ. ಅವ್ರ ತಂದೆ ತಾಯಿನ ನೋಡೋಕ್ಕೆ ಅಂತ ಬಂದ ಅವನು. ಅವ್ರ ತಂದೆ ತಾಯಿಗಳು, ನೀನು ನಿಮ್ಮ ಮನೇಲಿ ಇಟ್ಕೊಳ್ದಲ್ಲಿ ನಮ್ಮಿಬ್ಬರನ್ನ ತಂದಿಲ್ಲ ಹಾಕಿದೀಯಾ, ಇವತ್ತು ನೀನು ನಾನು ನೋಡೋ ಅವಶ್ಯಕತೆ ಇಲ್ಲ, ಹೋಗಿ ಮನೆಗೆ ಅಂತೇಳಿ ಅವರಿಗೆ ಇಂಟರ್ವ್ಯೂ ಮುಖಾಮುಖಿ ಆಗೋದು ಕೊಡಲೇ ಇಲ್ಲ. ಇಲ್ಲಿ ನಮ್ಮ ಮುಂದೆ ಕಿರಿಯರ ಕಣ್ಣು ಮುಚ್ಚಿಸಬೇಡ, ಇನಿತನ್ನ ಪ್ರಾರ್ಥನೆಗೆ ಒಲ್ಲೆಯನಬೇಡ ವಾಕ್ಯ ಹೇಳ್ಬಿಟ್ನಲ್ಲ, ಗೊಳೋ ಅಂತ ಹತ್ತುಬಿಟ್ಟ. ಐ ನೆವರ್ ಹರ್ಡ್, ಐ ಕೆಪ್ಟ್ ದಿಸ್ ವರ್ಡ್ ಇನ್ ಮೈ ಹಾರ್ಟ್. ವಂಡರ್ಫುಲ್. ಇಟ್ ಈಸ್ ಮೈ ಫೇಟ್, ಮೈ ಫಾದರ್ ಮೈ ಮದರ್ ಈಸ್ ದೇರ್, ಬಟ್ ಐ ಕಾಂಟ್ ಸಿ ಇನ್ ಮೈ ಓನ್ ಐಸ್. ಎಷ್ಟು ಸಂಕಟ ಪಡ್ತಾನೆ ನೋಡಿ.
ಜೀವನೋತ್ಸಾಹ, ಜೀವನೋಲ್ಲಾಸ. ನಮ್ಮ ತಂದೆ ತಾಯಿಗಳು ಸಾಯುವವರು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತಾರೆ ಹೊರತು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಲಿಲ್ಲ. ಆ ದೃಷ್ಟಿ ಒಳಗೆ ಆ ಮಕ್ಕಳಿಗೆ ಹೇಳುವಾಗ ಆ ಪದ್ಯ ಏನು ಹೇಳಿದ್ನೋ ಅದನ್ನು ನಮ್ಮ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು. ತಂದೆ ತಾಯಿ ನಿಮಗೆ ಸುಂದರವಾದ ರೂಪ ಕೊಟ್ಟಿದ್ದಾರೆ, ಅದು ತಂದೆ ತಾಯಿಗಳು ಕೊಟ್ಟ ಕಾಣಿಕೆ. ಅದನ್ನು ಒಪ್ಕೊಳ್ತೀರಾ ಅಂದರೆ ನಮ್ಮ ಗಾಯತ್ರಿ ಮತ್ತು ನಮ್ಮ ರಾಘವೇಂದ್ರನ ಮಗಳು ಹ್ಞೂ ಮಾಮ ಅಂದ್ಲು. ಹೌದು, ಒಪ್ಕೊಳ್ತಾರೆ. ಮಕ್ಕಳಿಂದ ತಂದೆ ತಾಯಿಗಳಿಗೆ ಏನು ಕೊಡ್ತೀರಾ ಅಂತ ಕೇಳಿದರೆ ಸ್ವಲ್ಪ ನಿಧಾನ ಮಾಡ್ತಾರೆ. ಆವಾಗ ಒಂದು ವಾಕ್ಯ ಇದೆ, ಅದೇ ಜೀವನೋಲ್ಲಾಸ. ಏನು ಹೇಳಿದ ಕವಿ ಗೊತ್ತಾ? ನೀವು ತಂದೆ ತಾಯಿಗಳಿಗೆ ಇನ್ನೇನು ಕೊಡಬೇಡಿ, ಅವರ ಮುಂದೆ ಸುಂದರವಾದ ಬದುಕು ನಡೆಸಿ, ಅದೇ ನೀವು ತಂದೆ ತಾಯಿಗಳಿಗೆ ಕೊಡುವ ಕಾಣಿಕೆ ಅಂತ. ಇಂಥ ವಾಕ್ಯ ನೋಡಿ, ಅವರ ಮುಂದೆ ಸುಂದರವಾದ ಬದುಕು ನಡೆಸಿ ಅಷ್ಟೇ ಕಾಣಿಕೆಯನ್ನು. ಆಗ ಇವತ್ತಿನ ಅರಬೆರಕೆಯ ಕನ್ನಡವೂ ಅಲ್ಲ ಇಂಗ್ಲೀಷು ಅಲ್ಲದ ಒಂದು ಹುಡುಗಿ ಪ್ರಶ್ನೆ ಮಾಡಿತು, ನಮ್ಮ ಶಿವಮೊಗ್ಗದ ರಾಘವೇಂದ್ರ ಜಿನ್ನು ಅಂತ. ಆ ರಾಘವೇಂದ್ರ ಜಿನ್ನು ಈ ರಾಘವೇಂದ್ರ ಇದ್ದಂಗೆ ಇದ್ದಾರೆ. ಅವರೊಂದು ಮಾತು ಹೇಳಿದರು, ನಾನು ಗೋಡೆ ಮೇಲೆ ಬರೆಸಿದೆ. ತಂದೆ ತಾಯಿಗಳು ಮಕ್ಕಳಿಗೆ ಏನೇನು ಕೊಟ್ಟಿದ್ದಾರೆ ಜೀವನೋತ್ಸಾಹಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ. ಬುದ್ಧಿಗೆ ಹೆಡ್ಡು ಕೊಟ್ಟಿದ್ದಾರೆ, ಹೊಟ್ಟೆಗೆ ಫುಡ್ಡು ಕೊಟ್ಟಿದ್ದಾರೆ, ದೇಹಕ್ಕೆ ಬ್ಲಡ್ ಕೊಟ್ಟಿದ್ದಾರೆ, ಎಜುಕೇಷನ್ಗೆ ದುಡ್ಡು ಕೊಟ್ಟಿದ್ದಾರೆ, ಮನೆಯನ್ನು ಶೆಡ್ ಕೊಟ್ಟಿದ್ದಾರೆ, ಬಿದ್ಕೊಳ್ಳೋದಕ್ಕೆ ಬೆಡ್ ಕೊಟ್ಟಿದ್ದಾರೆ, ತಿನ್ನೋದಕ್ಕೆ ಬ್ರೆಡ್ ಕೊಟ್ಟಿದ್ದಾರೆ. ಇಷ್ಟಪಟ್ಟು ಹುಡುಗ ಹುಡುಗಿಯರು ಕಣ್ಣು ಹೊಡೆದ್ರೆ ಗುಡ್ಡು ಕೊಟ್ಟು ಲಡ್ಡು ಕೊಟ್ಟಿದ್ದಾರೆ. ಗೆಟಪ್ ಕೊಟ್ಟ ತಂದೆ ತಾಯಿಗಳನ್ನ ನೀವು ಗೆಟಪ್ಪಲ್ಲಿದ್ದಾಗ ಅವ್ರನ್ನ ಗೆಟೌಟ್ ಅನ್ಬೇಡಿ, ಅಷ್ಟು ಮಾಡಿಬಿಟ್ರೆ ಜೀವನೋತ್ಸಾಹ ಉಭಯ ತಾಪಿ ಆಗಿಬಿಡುತ್ತೆ. ಆ ವಾಕ್ಯ ರೀ, ಎಂಥ ವಾಕ್ಯ ಅದು. ಈ ಪದಗಳೆಲ್ಲ ಕನ್ನಡದ ಭಾಷೆಯಲ್ಲಿ ಕೇಳುವಾಗ ನಮಗೆ ಮೈ ಎಷ್ಟು ಜುಮ್ಮನ್ನತ್ತೆ ನೋಡಿ. ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಬುದ್ಧಿಗೆ ತಿಕ್ತಾನೇ ಇರಬೇಕು ಅನ್ನೋದಕ್ಕೆ ಪೂತಿ ನರಸಿಂಹಾಚಾರ್ಯ ನಮ್ಮ ಪರಿಸರದ ದೇವರನ್ನು ತೋರಿಸಿದ್ರಲ್ಲ, ಆ ಪರಿಸರದ ಒಂದು ಮಾತು ಕೊಡ್ತಾರೆ. ಹಳೆಯ ಚರ್ಮವು ಸುಲಿದ ಮರಗಳು ಹೊಸತು ಚರ್ಮವ ನುಟ್ಟವು, ಹೊರಗಿನೆಲ್ಲಕ್ಕೂ ಹೊಸತು ಬಂದರೂ ನಮ್ಮ ಹಳೆತನ ಹೋಗದು. ಹೊರಗಿಂದಕ್ಕೆ ಹೊಸ ಚರ್ಮ ಬರುತ್ತೆ, ನಮ್ಮದು ಎಮ್ಮೆ ಚರ್ಮ ಕಣಯ ಒಂದು ಅಂತೀವಿ. ನಮ್ಮ ಬುದ್ಧಿ ನಾವು ತೊಳ್ಕೊಳ್ಳೋದೇ ಇಲ್ಲ. ಆ ಜೀವನೋಲ್ಲಾಸಕ್ಕೆ ಮರ ಕೇಳುತ್ತೆ, ಗಿಡ ಕೇಳುತ್ತೆ. ನನ್ನ ಆತ್ಮೀಯರ ಹತ್ರ ಅಂದೆ, ಶಾಲಾ ಮಕ್ಕಳಿಗೆ ಗಿಡ ಮರಗಳ ಬಗ್ಗೆ ನಾವು ಹೇಳಿಕೊಡೋದಕ್ಕೆ ಹೋಗಬೇಕು. ಕೇಳುತ್ತವೆ, ಮಕ್ಕಳು ಕೇಳುತ್ತವೆ. ನಾನು ನನ್ನ ಗಾಯತ್ರಿ ರಾಘವೇಂದ್ರ ಸೋದರಿಗೆ ಆ ಪುಟಾಣಿಗೆ ಹೇಳ್ಕೊಂಡು ಬಂದೆ, ನೋಡು ಹೀಗಿದೆ ಹೀಗಿದೆ ಅಂತ. ಅವಳು ಎಷ್ಟು ಉತ್ಸಾಹದಿಂದ ಕೇಳ್ತಾ ಬಂದ್ಲು ಅಂತ ಹೇಳಿದರೆ, ನಾನು ಹೇಳಿದ್ದು ಕೇಳೋದಲ್ಲ, ಅವಳು ಕನ್ನಡದ ಭಾಷೆಯಲ್ಲಿ ಅಂತ ಮಧುರತ್ವ ಇದೆಯಲ್ಲ ಅದನ್ನು ಕೇಳಿದರು. ಆ ಕನ್ನಡದ ಸಿಹಿತನ ಇದೆಯಲ್ಲ ಅದರಲ್ಲಿ ಕೇಳಿದರು. ಹಾಗೆ ಆ ಮರದ ಹತ್ರ ಮರ ಕೇಳುತ್ತೆ, ನಮ್ಮನ್ನೇನು ಕೇಳುತ್ತೆ ಗೊತ್ತಾ? ಜೀವನೋಲ್ಲಾಸಕ್ಕೆ ನೀವು ಯಾವುದೇ ಆಶ್ರಮ, ದೇವಸ್ಥಾನ, ಎಲ್ಲೋ ತಪಸ್ಸು, ಅದಕ್ಕೆಲ್ಲ ಹೋಗಿ ಗಂಟೆಗಟ್ಟಲೆ ಕಾಲ ಹಾಕ್ಕೊಂಡು ಕೂರ್ತೀವಿ ನಾವು. ಒಂದು ಗಿಡ ಮರದ ಹತ್ರಕ್ಕೆ ಹೋಗಿ ನಿಂತ್ಕೊಳ್ಳಿ, ಅದು ಮಾತಾಡುತ್ತೆ, ಬೆಳಗ್ಗೆ ಕೇಳುತ್ತೆ. ಲೇ ಮನುಜ ನಿಲ್, ಮೊದಲನೇ ಪ್ರಶ್ನೆ ಅದು. ಲೇ ಮನುಜ ನಿಲ್, ನಾನು ಜಗಕ್ಕೆ ಬಂದೆ, ನಿತ್ಯ ಮಲವನುಣುವೆ, ನಿನಗೆ ಫಲವ ನೀವೆ, ನೀ ನಿತ್ಯ ಅನವನುಣವೆ, ಏನ ನೀವೆ? ಉತ್ತರ ಕೊಡಿ. ಮಲ ತಿಂದು ನಾನು ಫಲ ಕೊಡ್ತೀನಿ, ಫಲ ತಿಂದು ಮಲ ಬಿಡ್ತೀಯಲ್ಲ, ನೀ ಏನು ಕೊಡ್ತೀಯ? ವಾಟ್ ಈಸ್ ಯುವರ್ ರೀಪೇಮೆಂಟ್ ಅವರ್ ಓನ್ ಸೊಸೈಟಿ? ಈ ಜೀವನೋತ್ಸಾಹ ಎಲ್ಲಿ ಕಳೆದೋಗ್ಬಿಡುತ್ತೆ ಗೊತ್ತಾ ನಮಗೆ? ಈ ಮಲ ಅನ್ನೋ ಶಬ್ದ ಬರುತ್ತೆ ನೋಡಿ, ಸಾರ್ವಜನಿಕ ಶೌಚಾಲಯ ಅಂತ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ನಮ್ಮ ಡುಂಡಿ ಬರೆದಿದ್ದಾರೆ ಏನಂತ, ಅವನ ಹಾಸನದಲ್ಲೂ ಹಾಗೆ ಬರೆದುಬಿಟ್ಟಿಯಾನೆ. ಹೆಂಗಸರಿಗೆ ಗಂಡಸರಿಗೆ ಮೂತ್ರ ಉಚಿತ. ಅದು ನಮಗೆ ಗೊತ್ತು ಮಾರಾಯ, ಹೋದರೆ ಬರೋದು ಖಚಿತವೇ ಅಂತ ಬರ್ರಿ ನೀನು ಇಟ್ಟಿರೋ ವ್ಯವಸ್ಥೆ. ಅದಕ್ಕೆ ನಮ್ಮ ಡುಂಡಿ ಕುಟುಕ್ತಾರೆ, ಗಂಡಸರಿಗೆ ಹೆಂಗಸರಿಗೆ ಮೂತ್ರ ಪ್ರತ್ಯೇಕ, ವಾಸನೆ ಐಕ್ಯ ಅಂದರು. ಅದಂಗೆ ಗೋಡೆ ಕಟ್ಟೋಕ್ಕಾಗತ್ತಾ? ಜೀವನೋಲ್ಲಾಸ ಕಳ್ಕೊಳ್ಳೋಕ್ಕೆ ಅಂತ ನೀವು ಹೋದರೆ ಒಂದು ಭಾಷೆ ಅಲ್ಲೇ ಎತ್ತಿ ಬಿಡುತ್ತೆ. ಅದಕ್ಕೆ ನಿಮ್ಮ ತನ್ವೀರ್ ಕಣ್ವಿ ಒಂದು ಕಡೆ ಬರೆದಿದ್ರು, ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೂಲೋಕ ಗೆಲ್ಲುವುದು ನೀನದನ್ನು ತಿಳಿಯ, ಹಸಿರ ಹುಲ್ಲ ಮಖಮಲ್ಲಿನಲ್ಲಿ ಪಾರಿಜಾತ ಹೂ ಸುರಿಸಿದಂತೆ ನಾವು ಆಡುವ ಮಾತು ಹೀಗಿರಲಿ ಗೆಳೆಯ ಅಂತ. ಅದಕ್ಕೆ ಡುಂಡಿ ಕುಟುಕ್ತಾರೆ, ಕವಿಯ ಮಾತೆಲ್ಲ ಕೇಳಿ
ಹಸಿರ ಹುಲ್ಲ ಮೇಲೆ ನೀವು ಕೂರಬೇಕೆಂದೇನಿಲ್ಲ. ಹಸಿರ ಹುಲ್ಲು ಮಖಮಲ್ಲು ಎಂದೊಡನೆ ಕವಿ ನೀವು ಕೂರಬೇಕೆಂದೇನಿಲ್ಲ. ಕವಿಯ ಮಾತೆಲ್ಲ ನಂಬಬೇಕಿಲ್ಲ. ಹಸಿರ ಹುಲ್ಲ ಮೇಲೆ ಕುಳಿತಾಗ ನಿಮ್ಮ ಕುಂಡೆಗೆ ಇರುವೆ ಕಚ್ಚಿದರೆ ಅದು ಕವಿಯ ತಪ್ಪಲ್ಲ ಅದು. ಅದು ನೋಡ್ಕೊಂಡು ಕೂರಬೇಕು. ಅವ್ನು ಹೇಳಿದಂತ ಕೂತ್ಬಿಟ್ರೆ ಏನರ್ಥ ಅದು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.